ಈಗಾಗಲೇ ರಾಜ್ಯದಲ್ಲಿ ಬಹುದೊಡ್ಡ ಇಂಪಾರ್ಟೆಂಟ್ ಸುದ್ದಿ ಅಂದರೆ ಈಗ ಬಿಜೆಪಿ ಕೋರ್ ಕಮಿಟಿ ಸಭೆ ಮಾಡಿ ಒಂದು ಅತ್ಯಂತ ಮಹತ್ವದ ನಿರ್ಧಾರವನ್ನು ಮಾಡ್ತಾ ಇದೆ. ಅದರಲ್ಲೂ ಶಾಸಕ ಯತ್ನಾಳ್ ಅವರು ನಿರಂತರವಾಗಿ ಪಾರ್ಟಿ ನಾಯಕತ್ವದ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ ಇದ್ದಾರೆ, ಆರೋಪವನ್ನು ಮಾಡ್ತಾನೆ ಇದ್ದಾರೆ. ಈ ಎಲ್ಲ ವಿಚಾರಗಳು ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ತುಂಬ ನಿರಂತರವಾಗಿ ದೊಡ್ಡದಾಗಿ ಚರ್ಚೆ ಆದವು. ಎಲ್ಲ ನಾಯಕರು ಬಹುತೇಕರು ಯತ್ನಾಳ್ ಅವರನ್ನು ಕಟ್ಟಿ ಹಾಕಬೇಕು ಅಥವಾ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದಲೇ ಒಂದು ಸೂಚನೆಯನ್ನು ಕೊಡಿಸ್ಬೇಕು ಅಂತ ವಾದವನ್ನು ಮಂಡಿಸಿದರು. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ. ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ ಎಲ್ಲರೂ. ಬಿಜೆಪಿಯಲ್ಲಿ ಯತ್ನಾಳ್ 40,000 ಕೋಟಿ ಅವ್ಯವಹಾರದ ಆರೋಪ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಕೋರ್ ಕಮಿಟಿ ಸಭೆಯನ್ನು ಶಾಸಕ ಬಸನಗೌಡ ಪಾಟೀಲ್ ಅವರೇ ಆಕ್ರಮಿಸಿಕೊಂಡಿದ್ದರು. ನಿನ್ನೆಯಷ್ಟೇ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಪದಾಧಿಕಾರಿಗಳ ಸಭೆ ನಡೆದಿತ್ತು. ಯತ್ನಾಳ್ ಹೇಳಿಕೆ ಬಗ್ಗೆ ಚರ್ಚೆಯಾಗಿತ್ತು. ಇಂದು ಕೂಡ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿದ್ದು, ಸಭೆಯಲ್ಲಿ ಮಾಜಿ ಸಿಎಂಗಳಾದ ಬಿಎಸ್ವೈ, ಬೊಮ್ಮಾಯಿ, ಸದಾನಂದಗೌಡ ಸೇರಿ ಹಲವರು ಭಾಗಿಯಾಗಿದ್ರು. ಶಾಸಕ ಯತ್ನಾಳ್ ಬಹಿರಂಗ ಹೇಳಿಕೆಗಳನ್ನು ಸ್ಥಗಿತಗೊಳಿಸುವ ಕುರಿತು ಪ್ರಸ್ತಾಪ ಮಾಡುವ ನಿರ್ಧಾರವನ್ನು ನಿನ್ನೆಯೇ ಕೋರ್ ಕಮಿಟಿ ಸದಸ್ಯರು ತೆಗೆದುಕೊಂಡಿದ್ರು. ಅದರಂತೆಯೇ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಸೇರಿ ಕೋರ್ ಕಮಿಟಿ ಸದಸ್ಯರು ಇಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಇತಿಮಿತಿಯಲ್ಲೇ ಯತ್ನಾಳ್ ವಿಚಾರವನ್ನು ಕೋರ್ ಕಮಿಟಿ ಚರ್ಚಿಸಿದ್ದು, ವರಿಷ್ಠರಿಂದಲೇ ಹೇಳಿಸುವ ಆಗ್ರಹವನ್ನು ವ್ಯಕ್ತಪಡಿಸಿದೆ. ಸಭೆಯಲ್ಲಿ ಯತ್ನಾಳ್ ವಿಷಯ ಪ್ರಸ್ತಾಪ ಮಾಡಿದ್ದು, ಶಾಸಕ ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗ್ತಿದೆ. ಹೀಗಾಗಿ ಯತ್ನಾಳ್ರನ್ನ ಪಕ್ಷದ ವರಿಷ್ಠರು ಕರೆದು ಮಾತನಾಡಬೇಕು, ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಇಲ್ಲವೇ ಯತ್ನಾಳ್ ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಹಾಕಿಸಬೇಕು ಅಂತ ಮಾಜಿ ಸಿಎಂ ಸದಾನಂದಗೌಡ ಸೇರಿ ಹಲವರಿಂದ ಪ್ರಸ್ತಾಪ ಮಾಡಿದ್ದಾರೆ. ನಾಯಕರ ಚರ್ಚೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಇನ್ನು ಇತ್ತೀಚೆಗೆ ರಚನೆಯಾಗಿರುವ ರಾಜ್ಯ ಪದಾಧಿಕಾರಿಗಳ ತಂಡದ ಸಮತೋಲನದ ಬಗ್ಗೆಯೂ ಸಭೆಯಲ್ಲಿ ಪ್ರಸ್ತಾಪವಾಗಿತ್ತು. ನೇಮಕಾತಿಗೆ ಮುನ್ನ ಎಲ್ಲರ ಜೊತೆ ಚರ್ಚೆ ನಡೆಯಬೇಕಿತ್ತು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇದಕ್ಕೆ ಒಂದಿಷ್ಟು ಸಮಜಾಯಿಷಿಯನ್ನು ಕೊಡುವ ಪ್ರಯತ್ನವನ್ನು ಸಭೆಯಲ್ಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಡಿದ್ದಾರೆ. ಇದರ ಜೊತೆಗೆ ಜಿಲ್ಲಾಧ್ಯಕ್ಷರು ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳ ನೇಮಕಾತಿಯಲ್ಲಿ ಎಲ್ಲರ ಅಭಿಪ್ರಾಯ ಪಡೆದೇ ಆಗಬೇಕೆಂಬುದು ಕೋರ್ ಕಮಿಟಿ ಸದಸ್ಯರು ಪ್ರಸ್ತಾಪಿಸಿದ್ದಾರೆ. ಇಷ್ಟೇ ಅಲ್ಲ, ವಿಧಾನ ಪರಿಷತ್ನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸುವುದು, ನಾಯಕರು ತಂಡವಾಗಿ ರಾಜ್ಯ ಪ್ರವಾಸ ಮಾಡುವ ಬಗ್ಗೆ ರಾಜ್ಯ ಸರ್ಕಾರ ವಿರುದ್ಧ ಸಂಘಟಿತ ಹೋರಾಟದಲ್ಲಿ ಬಿಜೆಪಿ ಎಡವಿರುವ ವಿಚಾರವು ಕೋರ್ ಕಮಿಟಿ ಸಭೆಯಲ್ಲಿನ ಚರ್ಚಿತ ಅಂಶವಾಗಿತ್ತು. ಮಾಜಿ ಸಚಿವ ರೇಣುಕಾಚಾರ್ಯ ಯತ್ನಾಳ್ ಮೇಲೆ ಮುಗಿಬಿದ್ದಿದ್ದಾರೆ. ಅರೆ ಹುಚ್ಚ, ಕಾಮಿಡಿ ಪೀಸ್, ಹುಚ್ಚು ನಾಯಿ ಅಂತ ಹರಿಹಾಯ್ದಿದ್ದಾರೆ. ಏನ್ ಎಲಿಬಿಲ್ಲದ ನಾಲಿಗೆ ಅಂತ ಹೇಳಿ ಏನ್ ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟಲ್ ಸೇರಿಸೋದು ಬಹಳ ಉತ್ತಮ ಅನ್ಸುತ್ತೆ. ಯತ್ನಾಳ್ರವರು ಕಾಂಗ್ರೆಸ್ ಇಂದ ಏನೇ ಲಾಭ ಮಾಡ್ಕೊಂಡ್ರೆ ನಮಗೆ ಗೊತ್ತಿದೆ. ನಾನು ಹೇಳ್ತೀನಿ, ಕೋವಿಡ್ ಅಲ್ಲಿ ಯಾವ್ಯಾವ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದ್ರೆ ಯತ್ನಾಳ್. ನನ್ನ ಹೆಸರನ್ನ ಹುಚ್ಚು ನಾಯಿ ಜೊತೆಗೆ ತಳಕಾಗ್ಬಾರ್ದು. ಹುಚ್ಚು ನಾಯಿ ಬೊಗಳ್ತಾ ಇರುತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಯತ್ನಾಳ್ ಬಳಿ ದಾಖಲೆ ಇದ್ರೆ ಕೊಡಲಿ ಅಂತ ಹೇಳಿದ್ದಾರೆ. ಅವರ ಹತ್ರ ಏನಿದೆ, ದಾಖಲಾತಿ ಏನಿದೆ, ಅವೆಲ್ಲನೂ ಕೂಡ ಕಮಿಷನ್ ಮುಂದೆ ಕೊಡ್ಲಿ, ಕಮಿಷನ್ ಮುಂದೆ, ಆಯೋಗದ ಮುಂದೆ ಕೊಡ್ಲಿ. ಬಿಕಾಸ್ ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಅವ್ರು ಕೊಡ್ಲಿ ಎಲ್ಲರೂ. ಅವ್ರು ಹೇಳ್ತಾ ಇದ್ದಾರೆ, ಬಹಳ ಸಂತೋಷ. ಜನರಿಗೆ ಗಮನವನ್ನು ಸೆಳೆದಿದ್ದಾರೆ. ನಾವು ಅದೇ ಗಮನವನ್ನು ಸೆಳೆದಿದ್ದು, ಮುಂದಕ್ಕೆ ಅದನ್ನು ಚರ್ಚೆ ಮಾಡೋಣ. ಒಂದ್ ಕಡೆ ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಹೋದಲ್ಲಿ ಬಂದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಮರ ದಿನಕ್ಕೂ ಕೈ ಮೀರಿ ಹೋಗಿದೆ. ಹೀಗಿರುವಾಗ ಡಿಸೆಂಬರ್ 30ರಂದು ಬಿವೈ ವಿಜಯೇಂದ್ರ ವಿಜಯಪುರ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ವಿಜಯಪುರಕ್ಕೆ ವಿಜಯೇಂದ್ರ ಭೇಟಿ ನೀಡಲಿದ್ದು, ಬಿವೈವಿ ಸ್ವಾಗತಿಸಲು ಜಿಲ್ಲಾ ಬಿಜೆಪಿ ಘಟಕ ಸಜ್ಜಾಗಿದೆ. ಅಂದು ವಿಜಯಪುರದಲ್ಲಿ ವಿಜಯೇಂದ್ರ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ.
ಯತ್ನಾಳ್ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿರುವ ಬಿಜೆಪಿ ನಾಯಕರು ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕೆಂದು ಆಗ್ರಹಿಸುತ್ತಿದ್ದಾರೆ. ವರಿಷ್ಠರು ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಮೊದಲ ಕೋರ್ ಕಮಿಟಿ ಸಭೆ ಸಂಘಟನೆಗಿಂತ ಸಮಸ್ಯೆ ಬಗ್ಗೆ ಹೆಚ್ಚು ಚರ್ಚೆ ನಡೆಸಿದೆ. ರಾಜ್ಯಾಧ್ಯಕ್ಷರ ನಿರ್ಧಾರಗಳೆಲ್ಲವನ್ನ ಸೈಲೆಂಟ್ ಆಗಿ ಒಪ್ಪಿಕೊಳ್ಳುವ ಬದಲಾಗಿ ವಿಮರ್ಶೆಗೆ ಒಳಪಡಿಸಬಲ್ಲ ನಾಯಕರಾಗಿ ಇವತ್ತಿನ ಸಭೆಯಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಕಾಣಿಸಿಕೊಂಡಿದ್ದಾರೆ. ಇದಕ್ಕೆ ಉಳಿದಂತಹ ಕೋರ್ ಕಮಿಟಿ ಸದಸ್ಯರ ಸಹಕಾರವೂ ಕೂಡ ಇರುವಂಥದ್ದು ಗುಟ್ಟಾಗಿ ಉಳಿದಿಲ್ಲ. ಸಂದೇಶ್ ಜೊತೆ ಕಿರಣ್ ಹನ್ನೇಡ್ಕ, TV9 ಬೆಂಗಳೂರು.